ಈ ಬೇಸಿಗೆ ರಜೆ ಬಂದರೆ ಸಾಕು ಮಕ್ಕಳೆಲ್ಲ ಮನೇಲಿರ್ತಾರೆ. ಸಂಜೆ ಆದರೆ ಏನಾದರೂ ತಿನ್ನಕ್ಕೆ ಬೇಕು ಅಂತ ಕೇಳ್ತಾನೆ ಇರ್ತಾರೆ. ಆ ಟೈಮಲ್ಲಿ ಅಂಗಡಿಯಿಂದ ತಂದುಕೊಡ್ದಿರಾ ಮನೇಲೇ ಸುಲಭವಾಗಿ ಈ ರೀತಿ ಚಿಕನ್ ಪಾಪ್ಕಾರ್ನ್ನ ಮಾಡಿಕೊಡಿ. ಇಷ್ಟಪಟ್ಟು ಪ್ಲೇಟ್ ಪೂರ್ತಿ ಖಾಲಿ ಮಾಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ, ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಚಿಕನ್ ಪಾಪ್ಕಾರ್ನ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅರ್ಧ kg ಬೋನ್ಲೆಸ್ ಚಿಕನ್ ತೊಗೊಂಡು ಚೆನ್ನಾಗಿ ತೊಳೆದು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈ ಚಿಕನ್ ಪಾಪ್ಕಾರ್ನ್ ಮಾಡ್ಕೊಳ್ಳೋದಕ್ಕೆ ನಾನಿವತ್ತು ಇನ್ಸ್ಟೆಂಟಾಗಿ ಮಾಡುವಂಥ ಈ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ. ಆಲ್ ಇನ್ ಒನ್ ಕ್ರಿಸ್ಪಿ ಫ್ರೈ ಮಿಕ್ಸ್ನ ಉಪಯೋಗಿಸ್ತಾ ಇರೋದು. ನೀವು ಯಾವ ಬ್ರ್ಯಾಂಡ್ ಆದರೂ ಉಪಯೋಗಿಸ್ಬೋದು. ಇದರ ರೇಟ್ ನೋಡ್ಬೋದು ನೀವು, ತುಂಬಾ ಕಡಿಮೆ. ಎಲ್ಲ ಅಂಗಡಿಗಳಲ್ಲೂ ಈಸಿಯಾಗಿ ಸಿಗುತ್ತೆ. ಆನ್ಲೈನಲ್ಲೂ ಪರ್ಚೇಸ್ ಮಾಡ್ಬೋದು. ನಿಮಗೆ ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಮನೇಲಿರುವಂಥ ಪೌಡರ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಕ್ರಿಸ್ಪಿ ಚಿಕನ್ನ ಮಾಡೋದು ಅಂತ ಈಗಾಗಲೇ ವಿಡಿಯೋ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ನೋಡಿ, ಈ ಪೂರ್ತಿ ಪ್ಯಾಕೆಟ್ನ ಕಟ್ ಮಾಡಿಬಿಟ್ಟು ಒಂದು ಬೌಲಿಗೆ ಸೇರಿಸ್ಕೊಳ್ಳಿ. ಇದರಿಂದ 1 ಟೇಬಲ್ ಸ್ಪೂನ್ ಪೌಡರ್ ಮಾತ್ರ ತಗೊಂಡು ಈ ಚಿಕನ್ಗೆ ಸೇರಿಸ್ಕೊಳ್ಬೇಕು. ಇದರ ಜೊತೆಗೇ ಅರ್ಧ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 1/4 ಟೇಬಲ್ ಸ್ಪೂನ್ ಕಾಳು ಮೆಣಸಿನ ಪುಡಿ, 1/4 ಟೇಬಲ್ ಸ್ಪೂನ್ ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಹೋಳು ನಿಂಬೆಹಣ್ಣಿನ ರಸ, ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಪ್ಯಾಕೆಟ್ ಮೇಲ್ಗಡೆ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಬಟ್ ಆ ರೀತಿ ಮಾಡಿದಾಗ ನೀವು ಮಾಡುವಂಥ ಕ್ರಿಸ್ಪಿ ಚಿಕನ್ ಗರ್ಗರಿಯಾಗಿ ಬರೋದಿಲ್ಲ. ನಾನು ತಿಳಿಸುವಂಥ ಈ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ, ಸೂಪರಾಗಿ ಬರುತ್ತೆ. ಹಾಗೆ ಫ್ರೆಂಡ್ಸ್, ಇದು ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ, ನಾನು ಮನೇಲಿ ಟ್ರೈ ಮಾಡಿದ್ದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇರೋದು. ಸೊ ನೋಡಿ, ಇದೆಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಅರ್ಧ ಗಂಟೆ ಇದನ್ನು ನೆನೆಸಿಡಬೇಕು. ಈಗ ನೋಡಿ, ಕರೆಕ್ಟಾಗಿ ಅರ್ಧ ಗಂಟೆ ಆಗಿದೆ. ಚಿಕನ್ ಪೀಸಸ್ ಚೆನ್ನಾಗಿ ನೆಂದಿರುತ್ತೆ. ಈಗ ನಾವು ಆಗಲೇ ತೆಗೆದಿಟ್ಕೊಂಡಿರುವಂಥ ಈ ಇನ್ಸ್ಟೆಂಟ್ ಪ್ರೀ ಮಿಕ್ಸ್ನ ತಗೊಂಡು ಇದರ ಜೊತೆಗೇ 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ತೆಗೆದಿಟ್ಕೊಳ್ಳಿ. ಈ ರೀತಿ ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ಳೋದ್ರಿಂದ ನೀವು ಮಾಡುವಂಥ ಪಾಪ್ಕಾರ್ನ್ ಚಿಕನ್ ಗರ್ಗರಿಯಾಗಿ ಬರುತ್ತೆ. ಈಗ ಈ ನೆನೆಸಿಟ್ಕೊಂಡಿರುವಂಥ ಚಿಕನ್ ಪೀಸಸ್ನ ಒಂದೊಂದೇ ತಗೊಂಡು ನೋಡಿ ಪೌಡರ್ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಿರುವಂಥ ಈ ಚಿಕನ್ ಪೀಸ್ನ ಕೋಲ್ಡ್ ವಾಟರ್ ಒಳಗಡೆ ಹಾಕ್ಬಿಟ್ಟು ಜಸ್ಟ್ 1 ಸೆಕೆಂಡ್ ಬಿಟ್ಟು ಈ ರೀತಿ ಸ್ಪೂನಿಂದ ನಿಧಾನಕ್ಕೆ ತೆಗೆದು ಮತ್ತೆ ಈ ಪೌಡರ್ ಒಳಗಡೆ ಹಾಕ್ಬಿಟ್ಟು ಅದೇ ರೀತಿಯೇ ಪ್ರೆಸ್ ಮಾಡಿ ಕೋಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಕೋಟ್ ಮಾಡ್ಕೊಂಡಿದ್ದ ನಂತರ ಇದನ್ನು ಈ ರೀತಿ ಲೈಟಾಗಿ ಶೇಕ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಇರುವಂಥ ಹಿಟ್ಟೆಲ್ಲ ಉದುರಿಸ್ಬೇಕು. ಸೊ ನೋಡಿ, ನಿಮಗೆ ಕಾಣ್ತಾ ಇರ್ಬೋದು ಈ ಚಿಕನ್ ಪೀಸಸ್ ಮೇಲ್ಗಡೆ ಯಾವ ರೀತಿ ಲೇಯರ್ಸ್ ಬಂದಿದೆ ಅಂತ. ಈ ರೀತಿ ಲೇಯರ್ಸ್ ಬಂದಾಗ ಇದನ್ನು ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಮಾತ್ರ ನೀವು ಮಾಡುವಂಥ ಪಾಪ್ಕಾರ್ನ್ ಚಿಕನ್ ಮೇಲ್ಗಡೆ ಗರ್ಗರಿಯಾಗಿ ಬರುತ್ತೆ. ಸೊ ಉಳಿದಿರುವಂಥ ಚಿಕನ್ ಪೀಸಸ್ನು ನೀವು ಇದೇ ರೀತಿ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ರೆಡಿ ಮಾಡಿದ ತಕ್ಷಣ ಬ್ಯಾಚ್ ವೈಸ್ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಪೂರ್ತಿ ಚಿಕನ್ ಪೀಸಸ್ ಎಲ್ಲ ಈ ರೀತಿ ಕೋಟ್ ಮಾಡಿಕೊಂಡು ಲಾಸ್ಟಲ್ಲಿ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಬಾರ್ದು. ಆ ರೀತಿ ಮಾಡಿದಾಗ್ಲೂ ನೀವು ಮಾಡುವಂಥ ಪಾಪ್ಕಾರ್ನ್ ಚಿಕನ್ ಗರ್ಗರಿಯಾಗಿ ಬರೋದಿಲ್ಲ. ಸೊ ನೋಡಿ, ಸ್ವಲ್ಪ ಚಿಕನ್ ಈ ರೀತಿ ರೆಡಿಯಾಗಿದ್ದ ತಕ್ಷಣ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಈ ಚಿಕನ್ ಪೀಸಸ್ನ ಎಣ್ಣೆಗೆ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎರಡೂ ಕಡೆ ಲೈಟಾಗಿ ಗೋಲ್ಡನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಚಿಕನ್ ಪೀಸಸ್ ಸೇರಿಸಿದ ತಕ್ಷಣ ಇದನ್ನು ಮಿಕ್ಸ್ ಮಾಡ್ಕೊಳ್ಬಾರ್ದು. ಒಂದು ಕಡೆ ಇದು ಲೈಟಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಬೇಕು. ನಂತರನೇ ಇದನ್ನು ಉಲ್ಟಾ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ, ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಬಂದು ಕ್ರಿಸ್ಪಿ ಆಗಿದ ತಕ್ಷಣ ಇದನ್ನು ಎಣ್ಣೆಯಿಂದ ತೆಕ್ಕೊಳ್ಬೇಕು. ಸೊ ಅಷ್ಟೇ, ಉಳಿದಿರುವಂಥ ಎಲ್ಲ ಚಿಕನ್ನು ಇದೇ ರೀತಿ ಫ್ರೈ ಮಾಡಿ ತಗೊಂಡ್ರೆ ಗರ್ಗರಿಯಾಗಿರುವಂಥ ಚಿಕನ್ ಪಾಪ್ಕಾರ್ನ್ ರೆಡಿಯಾಗತ್ತೆ. ಸೊ ತುಂಬಾ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಚಿಕನ್ ಪಾಪ್ಕಾರ್ನ್ ರೆಡಿಯಾಗಿದೆ. ಇದು ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಇರಬೇಕಾದ್ರೇ ಈ ರೀತಿ ಟೊಮೆಟೊ ಕೆಚಪ್ ಅಥವಾ ಮಯೋನೀಸ್ ಜೊತೆಲಿ ಟೇಸ್ಟ್ ಮಾಡಿ. ಟೇಸ್ಟ್ ಅಂತೂ ಎಕ್ಸಲೆಂಟ್ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳಿಗೆಲ್ಲ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಸೊ ನೋಡಿ, ನಿಮಗೆ ನೋಡಿದ್ರೇ ಗೊತ್ತಾಗ್ತಾ ಇರ್ಬೋದು ಮೇಲೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಮೇಲ್ಗಡೆ ಗರ್ಗರಿಯಾಗಿ ಒಳಗಡೆ ಜ್ಯೂಸಿಯಾಗಿ ತಿನ್ನೋದಕ್ಕೆ ಮಸ್ತಾಗಿರುತ್ತೆ. ಸೊ ಇವತ್ತಿನ ಈ ಪಾಪ್ಕಾರ್ನ್ ಚಿಕನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತೊಂದು ಟೇಸ್ಟಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.